ಮ್ಯಾಚ್ ಆಗಿತ್ತು? ಸೂಪರ್ ಆಗಿತ್ತು. ಓಕೆ, ಇವತ್ತು ವಿರಾಟ್ ಕೊಹ್ಲಿದು ಸೆಂಚುರಿ ಮಿಸ್ ಆಯ್ತು ಅಂತೀರಾ? 100% ಮಿಸ್ ಆಯ್ತು. ಓಕೆ, ಕೊಹ್ಲಿ ಸೆಂಚುರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಓಕೆ, ನಮ್ಮ ಯಾರು ದೇವದತ್ತು ಮತ್ತೆ ಇದೇ ಸೂಪರ್ ಆಡ. ವಿರಾಟ್ ಕೊಹ್ಲಿದು ಪಾರ್ಟ್ನರ್ಶಿಪ್ ಅಂತೂ ಒಳ್ಳೆ ಸೂಪರ್ ಆಗಿತ್ತು. ಆಮೇಲೆ ಈಗ ಬೆಂಗಳೂರಲ್ಲಿ ಲಾಸ್ಟ್ ಮ್ಯಾಚ್ ಆಗಿದೆ. ನೆಕ್ಸ್ಟ್ ರಾಯ್ಪುರ್ ಫೈನಲ್ ಇಲ್ಲೇ. ಓಕೆ, ಇನ್ನು ಕ್ವಾಲಿಫೈ ಡಿಸೈಡ್ ಆಗಿಲ್ಲ. ರಾಯ್ಪುರ್ ಆಕ್ಚುಲಿ ಸೆಕೆಂಡ್ ಹೋಮ್ ಟೌನ್ ಅಂತ ಕೊಟ್ಟಿದ್ದಾರೆ. Okay. 2 ಮ್ಯಾಚ್ ನಾವು ರಾಯ್ಪುರ್ ಆಡ್ತೀವಿ. ಓಕೆ, ಆಕ್ಚುಲಿ ಆ 2 ಮ್ಯಾಚ್ ಇಲ್ಲೇ ಆಡ್ಬೇಕಿತ್ತು. ಹೌದು. ಈ ವೈಪ್ ಎಲ್ಲಿ ಸಿಗಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಹೇಗಿತ್ತು ಮ್ಯಾಚ್? ಸಕ್ಕದಾಗಿತ್ತು. ಇಟ್ ವಾಸ್ ವರ್ತ್ ಕಮಿಂಗ್. ಮಿಸ್ ಮಾಡಲೇಬಾದಿತ್ತು. ಲಾಸ್ಟ್ ಮ್ಯಾಚ್ ಅಂತ ಹೆಂಗೋ ಮಾಡಿ ಟಿಕೆಟ್ ಅರೇಂಜ್ ಮಾಡಿ ಬಂದಿದ್ದಿಬ್ರು. ವಿರಾಟ್ ನೋಡಿ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ. ಸೊ ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್, ಲವ್ಲಿ ಮ್ಯಾಚ್. ಸರ್ ಹೇಳಿ ಸರ್. ತುಂಬಾ ಚೆನ್ನಾಗಿತ್ತು ಮ್ಯಾಚ್. ಸ್ಪೆಷಲಿ ವಿರಾಟ್ ಕೊಹ್ಲಿ ಆಲ್ವೇಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅವ್ರಿಗೋಸ್ಕರ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ನಮಗೆ ತುಂಬಾ ಖುಷಿ ಆಗಿದೆ. ಸೆಕೆಂಡ್ ಕಪ್ ಲೋಡಿಂಗ್ ಅಲ್ಲಿ ಇದೆ ಅಂತೀರಾ? ಎಸ್, ಆಲ್ವೇಸ್ ರೆಡಿ ಟು ವಿನ್ ದಟ್ ಮ್ಯಾಚ್. ಓಕೆ, ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಈ ಸಲನೂ ಕಪ್ ನಮ್ದು. ಥ್ಯಾಂಕ್ ಯು. ಸಾಕಾದಾಗ ಆಡಿದ್ರು ನಮ್ಮ ಫುಲ್ ಖುಷಿ ಆಗೋಯ್ತು ಬ್ರೋ. ಪೀಸ್ ಆಯ್ತು ಮ್ಯಾಚ್, ಮಸ್ತಾಗಿ ಹೊಡೆದ್ರು. ಕೊಹ್ಲಿ 100 ಮಾಡಿಲ್ಲ, ಅದೇ ಬೇಜಾರು ಬಿಟ್ರೆ ಮಸ್ತಾಗಿ ನಮ್ ಪಿಚ್ ಅಲ್ಲಿ ಹೋಮ್ ಅಲ್ಲಿ ಮಸ್ತಾಗಿ ಒಳ್ಳೆ ಮಜಾ ಬಂತು. ಕೊಟ್ಟರೆ ಕಾಸಿಗೆ ಮೋಸ ಇಲ್ಲ, ವಸೂಲಿ ಭಾರಿಯಾಗಿ ಆಡಿದ್ದಾರೆ. ಮನ್ಸಿಗೆ ಖುಷಿ ಆಯ್ತು. ಓಕೆ, ಈ ಸಲ ಕಪ್ ನಮ್ದೇ ಅಂತೀರಾ ಮತ್ತೆ? ಪಕ್ಕ ನಮ್ದೇನೆ. ನಮ್ ದುರಂಧರ ಕ್ಲೈಮ್ಯಾಕ್ಸ್ ಮುಗಿಸ್ತಾರೆ ಅನ್ಕೊಂಡಿದ್ದೆ. ಹೌದು. ಪಟ್ಟಿದರು ಸ್ವಲ್ಪ ಲಫಡ ಮಾಡ್ಬಿಟ್ರು. ಇಲ್ಲಾಂದ್ರೆ ಮಸ್ತಾಗಿ ಹೊಡೆದಿರೋರು. ಕುರ್ನಾಲ್ ಪಾಂಡ್ಯ ಹೆಂಗ್ ಆಡಿದ್ರು ಬ್ರೋ? ಭಾರಿಯಾಗಿ ಆಡಿದ್ರು ಬೈ. ಮುಂಬೈಲಿ ಅವ್ರ ಹೆಂಗ್ ಆಡ್ದ ಗೊತ್ತಿಲ್ಲ, ಈ ಕಡೆ ಮಸ್ತಾಗಿ ಆಡ್ದವ್ರೆ. ಖುಷಿ ಆಯ್ತು ಮನ್ಸಿಗೆ, ಮಸ್ತಾಗಿ ಹೊಡೆದವ್ರೆ. ಥ್ಯಾಂಕ್ ಯು. ಸರ್ ಹೇಳಿ ಸರ್, ಹೇಗಿತ್ತು? RCB ವಿನ್ ಆಗಿರೋದು ಬಹಳ ಖುಷಿ ಇದೆ ನನಗೆ. ನಾನು ಫಸ್ಟ್ ಟೈಮ್ ನೋಡಕ್ ಬಂದಿದ್ದೀನಿ. ಓಕೆ, ಬಹಳ ಖುಷಿ ಆಗಿದೆ. ಥ್ಯಾಂಕ್ ಯು. ಓಕೆ, ಹಾಯ್. ಹೇಗಿತ್ತು ಮ್ಯಾಚ್? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಹಾ. ಓಕೆ, ಈ ಸಲ ಕಪ್ ನಮ್ದೇನಾ? ಓಕೆ, ಥ್ಯಾಂಕ್ ಯು. ಹೇಳಿ ಬ್ರೋ, ಇವತ್ತು ಬೆಂಗಳೂರಲ್ಲಿ GT ಅವ್ರನ್ನ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು ಕಳಿಸಿದ್ರ ಅಂತ ಏನಂತೀರಾ? ಹೆಂಗ್ ಹೊಡೆದ್ರ ನಾನು ಐದನೇ ಸರ್ತಿ ಬರೋದಿದ್ದು. ಓಕೆ, 4 ಸರ್ತಿ ಬಂದಾಗ ಎಲ್ಲಾ ಮ್ಯಾಚ್ ಸೋತಾರ RCB. ಫಸ್ಟ್ ಟೈಮ್ RCB ಮ್ಯಾಚ್ ನೋಡಕ್ ಬಂದಿಲ್ಲಿ RCB ಅವ್ರು ಗೆದ್ದು ಬಿಟ್ರ ಫುಲ್ ಖುಷಿ ಆಗ್ಬಿಟ್ಟದ. ಓಕೆ, ಹಡಿ ಶಾಂಗ್ಯಾಗ ಮಚ್ಚಿಗೆ. ಆಕ್ಚುಲಿ ನಮ್ದು ಪ್ಲಾನ್ ಇಲ್ಲ ಆಗಿತ್ತು. ಆಮೇಲೆ ಅನ್ಪ್ಲಾನ್ ಹಂಗೆ ಯಾರೋ ಟಿಕೆಟ್ ತೊಂದ್ರೆ ಬರಕಾಗಿಲ್ಲ, ನಾವ್ ಬಂದ್ವಿ. ಏನೋ ಬಂದಿದೀವಿ ಅಂತ ನೋಡಿದ್ವಿ. ಲಾಸ್ಟ್ ಟೈಮ್ ಬಂದಾಗ ಸೋತಿದ್ರು LSG ಮೇಲೆ. ಇವಾಗ ಗೆದ್ ಬಿಟ್ರು. ಇನ್ ಗೆದ್ದಿದಾರ ಅಂದ್ರೆ ಫೈನಲ್ ಹೋಗ್ತಾರೆ, ಕಪ್ಪು ಗೆಲ್ತಾರೆ, ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ, ಹಿಸ್ಟ್ರಿನ ಡಿಫೀಟ್ ಮಾಡ್ತಾರೆ. ಮನೆಗೆ ಹೋಗಿ ಫುಲ್ ಪಾರ್ಟಿನಾ? ಫುಲ್ ಪಾರ್ಟಿ. ಜೋರ್ ಪಾರ್ಟಿ ಇದೆ. ಒಳ್ಳೆ ಆಟ ಆಯ್ತು ಇವತ್ತು. ಸೂಪರ್ ಆಗಿ ಆಡಿದ್ರು. ನಮ್ಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ 200 ಆದ್ಮೇಲೆ ಇಷ್ಟ ಆಗುತ್ತೋ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ನಮ್ಗೊಂದು ಸ್ವ್ಯಾಗ್ ಕೊಟ್ರು. ಜೈ RCB, ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. ಈ ಸಲನೂ ಕಪ್ ನಮ್ದೆ. ಜೈ RCB. ಅಕ್ಕ ಹೇಳಿ, ಇವತ್ತು ನೈಟಿ ಹಾಕೊಂಡು ಒಳಗಡೆ ಹೋಗ್ಬಿಟ್ಟು RCB ವಿನ್ ಮಾಡಿ ಪಾರ್ಟಿ ಹೊಡ್ಬಿಟ್ಟು ಬಂದ್ರೆ ಏನು ಅಂತ? ಅಕ್ಕ ನೈಟಿ ಹಾಕೋಳ ಅಂತಂದ್ರೆ 90 ಅಲ್ಲಪ್ಪ, ನೈಟಿ ಅಣ್ಣ ನೈಟಿ ಕಣಣ. ಯಾಕಣ ಓಕೆ, ನೈಟಿ ಕಣಣ. ಅಕ್ಕ ನೈಟಿ ಹಾಕೋಳಂದ್ರೆ ಹೇಳಿ ಅಕ್ಕ. ಆಯ್ತಣ, 90ನೇ ಹಾಕೊಂಡಿದ್ದೀನಿ ಕಣ. 90 ಹಾಕೊಂಡ್ ಹೋಗಿದ್ದೀನಿ ಅಂದ್ರೆ GT ಪಲ್ಟಿ ಓಡ್ಸಕ್ಕೆ ತಾನೆ. ಪಲ್ಟಿ ಮೇಲೆ ಪಲ್ಟಿ ಹೊಡಿತು ತಾನೆ. 6 ಮೇಲೆ 6 ಹಣ ಕುತ್ಕೊಳಕ್ಕೆ ಆಗ್ಲಿಲ್ಲ. ಕುಂಡಿ ನೋವು ಬಂತು ಕಣ. ಬಲೆ ಡ್ಯಾನ್ಸ್ ಆಡಿದ್ದು. ಓಕೆ, ಅಲ್ಲ ಈಗ ನಿಮ್ಮ ಫೇವರೇಟ್ ಬಂದ್ಬಿಟ್ಟು ಕುರ್ನಾಲ್ ಪಾಂಡ್ಯ. ಅವ್ರು ಲಾಸ್ಟ್ ಅಲ್ಲಿ 6-4 ಹೊಡಿದ್ರು. ಎಷ್ಟು ಖುಷಿ ಆಯ್ತು ಅಂತ? ಸಕ್ಕತ್ ಖುಷಿ ಆಯ್ತು. ಐ ಲವ್ ಯು ಹೇಳ್ಬಿಟ್ಟೆ ನಾನು. ಓಕೆ, ಯಾರಿಗಿದ್ದು? ಎಲ್ಲರಿಗೂ. ಓಕೆ, ಹೇಳಿ ಫೈನಲ್ ಆಗಿ. ನಮ್ಗೆ ಕಲ್ಲಲ್ಲಿ ಹೊಡಿತಿರು ಅಂದ್ರೆ ಕಣಣ. ಯಾರದು? ಸ್ವಲ್ಪ ಜನ ಮ್ಯಾಚ್ ಹೋಗಿದ್ಯಾ, ದೊರಿದ್ರು ಪೀಡೆ. ಓಕೆ, ಏನಾರು ಸೋತ್ಕೊಂಡ್ ಬಂದೆ ರೋಡಲ್ಲಿ ಹೊಡಿತೀರಿ ಅಂತಂದ್ರು. ನನಗ್ ಗೊತ್ತಲ್ಲ, ಅಬ್ರ ಕ್ರೀಮ್ ಪಟಕ್ ಸ್ವಾಹ ಅಂತ ಹೇಳಿ ಗೆಲ್ಸ್ಕೊಂಡೇ ಬಂದ್ಬಿಟ್ಟೆ. ಓಕೆ, ಎಲ್ಲ ಮನೇಲೆಲ್ಲ ನಿಂಬೆನಲ್ಲೆಲ್ಲ ಏನೇನೋ ಮಾಡ್ತಾ ಇದ್ರಿ. ಅಣ್ಣ ಇಲ್ಲಿ ನಿಂಬೆ ತರೋಣ ಅಂದೆ, ಕೇಸ್ ಆಗ್ತದಂತ ಸುಮ್ಮನಾದೆ. ಕೇಸ್ ಆಗ್ತದಲ್ಲ. ಚೆಕ್ ಮಾಡಿ ಕಳ್ಸಿದ್ರು. ಓಕೆ, ಆತರನಾ? ಅಕ್ಕ ಹೇಳಿ, ಈಗ ಫೈನಲ್ ಆಗಿ ಫಸ್ಟ್ ಮ್ಯಾಚ್ ಬಂದಿದ್ರಿ, ಅದು ಕೂಡ ಲೈವ್ ನೋಡ್ಬಿಟ್ಟು ಎಷ್ಟು ಖುಷಿ ಆಯ್ತು ಅಂತ? ಹೋದ್ ಸತಿ ಹತ್ಕೊಂಡು ಹೋಗಿದ್ದೆ, ಅದಕ್ಕೆ ನಮ್ಮ ಟೀಮ್ ಸ್ವಲ್ಪ ವೀಕ್ ಆಯ್ತು ನನ್ನಿಂದ. ನನ್ನ ಅಳು ನೋಡಿ ನಮ್ ಟೀಮ್ ಡಿಪ್ರೆಷನ್ ಹೋಗ್ಬಿಟ್ಟಿತ್ತು. ಡಿಪ್ಲೊಮೆಟಿಕ್ ಹೋಗಿತ್ತಾ ಅಥವಾ ಹೋಗಿತ್ತು? ಆ ಡಿಪ್ರೆಷನ್ ಹೋಗಿ ತುಂಬಾ ಬೇಜಾರಾದ್ಮೇಲೆ ನಾನ್ ಒಂದು ಆಯ್ತು ಇದೆಲ್ಲ ಇದ್ದಿದ್ದೆ, ಇವಾಗ ನಾನ್ ಬರ್ತಿದ್ದೀನಲ್ಲ, ನೀವ್ ಆಡ್ತೀರಾ, ನಿಮ್ ಕೈಲಾಗುತ್ತೆ ಅಂತ ಹೇಳಿ
ಬಂದು ಮ್ಯಾಚ್ ನ ಫುಲ್ ಜಿಟಿನ ಫಿನಿಶ್ ಮಾಡಿ ಜಿಟಿನ ಮಟ್ಯಾಶ್ ಮಾಡಿ ಆರ್ಸಿಬಿನ ಗೆಲ್ಸ್ಕೊಟ್ಟಿದ್ವಿ. ಹೌದು ನಮ್ದೇ ನಮ್ದೇ ಬ್ರೋ ಹೇಳಿ. ಖುಷಿ ಆಗೋತಣ ಇವತ್ತು RCB ಮ್ಯಾಚ್ ಹೋದ್ವಿ ಹಾ ಫುಲ್ ಖುಷಿ. ಗೆಲ್ಲ ತಕ ಬಿಡಂಗಿಲ್ಲ, ಗೆಲ್ ಸೋತ್ ಬಿಟ್ರೆ ಅಕಸ್ಮಾತ್ ಸ್ಟೇಡಿಯಂ ಮೇಲೆ ಮನೆ ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ. ಓಕೆ ಅಕಸ್ಮಾತ್ ಗೆಲ್ಲೇಬೇಕು ಗೆಲ್ಸೇ ಬಿಟ್ಟಿವಿ. ಹೋದ್ವಾರ ಮಿಸ್ ಆಗೋತಣ. ಹೌದು ಹೋದ್ವಾರ ಟಿಕೆಟ್ ಅಲ್ದಾಡ್ಬಿಟ್ಟು ನಮ್ಮ ಗಂಗಕ್ಕೆದಕ್ಕೆ ಟಿಕೆಟ್ ಸಿಕ್ಕಲ್ಲ, ಅಲ್ಲೇನೆ ಕುಡ್ದಾರ ತರ ಮಾಡ್ಕೊಬಾರ್ದು, ಬಾರಕ್ಕ ನೆಕ್ಸ್ಟ್ ಹೋಗೋಣ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿ ಅಂದ್ಬಿಟ್ಟು ಇವತ್ತು ಲಾಸ್ಟ್ ಮ್ಯಾಚ್ ಬೆಂಗಳೂರಾಗಿರೋದು ಬಿಡಂಗಿಲ್ಲ ಎಲ್ಲ ಅಂದ್ಬಿಟ್ಟು ಅಕ್ಕ ನೀ ಟಿಕೆಟ್ ಅರೇಂಜ್ ಮಾಡ್ಲೇಬೇಕು ಅಂದ್ಬಿಟ್ಟು ಹಠ ಹಿಡ್ಕೊಂಡ್ ಅಕ್ಕನ ಹೇಳಿ ಇವತ್ ಪಕ್ಕ ಫಿಕ್ಸ್ ಕೆಲ್ಸಕ್ಕೆ ಬಂದಿವಿ. ಉಪ್ಪಿಗಿಂತ ರುಚಿ ಬೇರೆ ಅಲ್ಲ, ಉಪ್ಪಿಗಿಂತ ರುಚಿ ಬೇರೆ ಅಲ್ಲ, RCB ಗಿಂತ ಬೇರೆ ಯಾವುದು ಇಲ್ಲ. ಅಷ್ಟೇ ಅಕ್ಕ ಹೇಳಿ. ಅಕ್ಕ ಬಂದ್ಮೇಲೆ RCB ಜಯ ಪಕ್ಕ. ಅಣ್ಣನೇ ಹೇಳ್ತವ್ರೆ ಇದೇ ಖುಷಿಗೆ ನಮ್ಗೇನಿಲ್ವಾ ನೆಕ್ಸ್ಟ್ ಟಿಕೆಟ್ ಕೊಡ್ಸಲ್ವಾ? ಕೃಣಾಲ್ ಪಾಂಡ್ಯ ಬ್ರೋ ಪ್ಲೀಸ್ ಗಿವ್ ಮಿ ಒನ್ ಟಿಕೆಟ್, ಐ ಲವ್ ಯು ಸೋ ಮಚ್ ಫ್ರಮ್ ದ ಬಾಟಮ್. ಥ್ಯಾಂಕ್ ಯು ಸೋ ಮಚ್ RCB. ಖುಷಿ ಆಯ್ತು ಅಕ್ಕ ಹೇಳಿ. ಈಗ ನಾವು 5 ಕಪ್ ಗೆದ್ದಿದೀವಿ ಅಂತವ್ರೆ ಅಂತವ್ರಿಗೆ ಏನ್ ಹೇಳ್ತೀರಾ? 5 ಕಪ್ ಇದೆ ನಮ್ಮ ಹತ್ರ, 5 ಕಪ್ ಇದೆ ಅಂತಾರೆ ಅವ್ರಿಗೆ. ಡಿಸ್ಕೋ ಒಂದೊಡ್ದು ನಿಯತ್ತು ಹೊಡಿತೀವಿ, ಅಡ್ದಾರಿಯಲ್ಲಿ ಹೊಡೆಯೋದಿಲ್ಲ ನಾವೆಲ್ಲ. ಸರಿಯಾದ ದಾರಿಯಲ್ಲಿ ಸ್ಟ್ರೈಟ್ ಆಗಿ ಹೊಡೆಯೋದು. ಕಷ್ಟಪಟ್ಟು RCB ಅಂದ್ರೆ ಒಂದು ಎಮೋಷನ್ಸ್. 18 ವರ್ಷ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಪಾಠ ಮಾತ್ರ ಮಾಡ್ಸಿರೋದಲ್ಲ. ಈ ಸತಿ ಕಾಳಿ ಬರ್ತಾವಳೆ, ಎಲ್ಲ ದಾರಿನೂ ಕ್ಲಿಯರ್ ಆಗಿ ಇವಾಗ RCB ದೇ ಕಪ್ಪು. ಇನ್ನೂ 18 ವರ್ಷ ನಮ್ಮ RCB ದೇ ಕಪ್ಪು. ಬರೋಣ, ಯಾರ್ಯಾರು ಬರ್ತಾರ ಬರೋಣ. ಹೇಳಿ ಬ್ರೋ. ಈ ಸಲ ಕಪ್ ನಮ್ದು. ಇವತ್ತು ಮ್ಯಾಚ್ ಆಗಿತ್ತು, ಸೂಪರ್ ಆಗಿತ್ತು. ಕೃಣಾಲ್ ಪಾಂಡ್ಯ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಕುರ್ಕುರೆ ತಿನ್ಸ್ಬಿಟ್ರ. ಕುರ್ಕುರೆ ವಿರಾಟ್ ಅಂತೂ ಮಸಾಲೆ ದೋಸೆ ಮಸಾಲೆ ಎಲ್ಲ ತುಂಬ ಹಾಕಿದ್ದಾರೆ. ಮಸ್ತಾಗಿತ್ತು ಮ್ಯಾಚ್. ನೋಡ್ದವ್ರು ಸ್ಟೇಡಿಯಂ ವೈಬ್ಸೇ ಬೇರೆದು. ವಿರಾಟ್ ಕೊಹ್ಲಿ ಅಂತೂ ಮಸಾಲೆ ದೋಸೆ ಕೊಟ್ರು, ಪಡಿಕಲ್ ಅಂತೂ ಪ್ಲೇನ್ ದೋಸೆ ಎಲ್ಲ ಕೊಟ್ರು. ಸೂಪರ್ ಆಗಿತ್ತು. ವಿರಾಟ್ ಅವರೆಲ್ಲ ಇಷ್ಟೊಂದು ಹೊಡಿತಾರೆ ಅಂತಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಸಕ್ಕರಾಗಿ ಆಡಿದ್ರು. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು ಬ್ರೋ. ಸಖತ್ತಾಗಿ ಆಡಿದ್ರು, ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ದೇವದೊಡ್ಡ ಬಳಿಕ DDP ಕೂಡ ಸಖತ್ತಾಗಿ ಆಡಿದ್ರು. ಈ ಸಲ ಕಪ್ ನಮ್ದೇನೆ, ಮತ್ತೆ ಒಂದ್ ಸೆಕೆಂಡ್ ಕಪ್ ನಮ್ದೇನೆ. ಜೋಕೆ ಬೆತ್ತಲ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕು, ಮತ್ತೆ ಸೂಪರ್ ಆಗಿ ಆಡ್ತಾರೆ. ಅಂದ್ರೆ ಅವರು ಪ್ಲೇಯರ್ನೇ. ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮ್ಯಾಚ್ ಆಗಿತ್ತು. ವೆರಿ ವೆರಿ ಗುಡ್ ಮ್ಯಾಚ್, ಸೂಪರ್ ಮ್ಯಾಚ್ ಸರ್ ಇವತ್ತು. ಇವ್ರು ಮಿಸ್ ಮಾಡ್ಕೊಂಡು CSK ಮ್ಯಾಚ್ ಅಂತ ಬಂದ್ಬಿಟ್ಟಿದ್ದಾರೆ. ಸೂಪರ್ ಆಗಿತ್ತು. RCB ಸಪೋರ್ಟ್ ಮಾಡಕ್ ಬಂದಿದ್ದೀನಿ, ಧೋನಿ ಫ್ಯಾನ್, ಅದಕ್ಕೆ CSK ಜರ್ಸಿ ಹಾಕೊಂಡಿದ್ದೀನಿ. ಥ್ಯಾಂಕ್ ಯು. ಮಾತಾಡ್ತೀರಾ? ಹೇಗಿತ್ತು ಮ್ಯಾಚ್? ಪಡಿಕಲ್ ಮತ್ತೆ ಕೊಹ್ಲಿದು ಸ್ಪೋರ್ಟ್ಸ್ಮನ್ಶಿಪ್ ಸಕ್ಕತ್ತಾಗಿತ್ತು. ಅಂದ್ರೆ ಅವ್ರ ಇಬ್ಬರದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇತ್ತು ಇವತ್ತು, ನೋಡಕ್ಕೆ ಒಂದು ಮಸ್ತ್ ಆಗಿತ್ತು. ಇದು ಆಕ್ಚುಲಿ ನಮ್ ಫಸ್ಟ್ ಟೈಮ್ ಅಟೆಂಡಿಂಗ್, ವರ್ತ್ ಇಟ್ ಇತ್ತು. ಈ ಸಲ ಕಪ್ ನಮ್ದೆ. ಪೈಸಾ ವಸೂಲ್ ಅಂತೀರಾ ಹಾಗಾದ್ರೆ ಇವತ್ತು? ಸೂಪರ್. ಹಾಗಾದ್ರೆ ಈಗ ಸೆಕೆಂಡ್ ಕಪ್ ಲೋಡಿಂಗ್ ಅಲ್ಲಿ ಇದೆ ಅಂತೀರಾ ಅಥವಾ ಏನಂತೀರಾ? ಆಬ್ವಿಯಸ್ಲಿ ಹೋಪ್ ಮಾಡ್ತಾ ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಬ್ರೋ ಹೇಳಿ ಬ್ರೋ, ಮತ್ತೆ ಇನ್ನೂ ಆದ್ರೂ ಕೂಡ ಟ್ರೋಲ್ ಮಾಡ್ತಿದ್ದಾರೆ RCB ಗೆ, ಏನಂತೀರಾ? ಟ್ರೋಲ್ ಮಾಡೋರಿಗೆ ಏನಂತೀರಾ? ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. RCB ಬಗ್ಗೆ ಕಮೆಂಟ್ ಮಾಡುವಂಗಿಲ್ಲ. ಚೆನ್ನಾಗಿದೆ, ಟೀಮ್ ಈಗ ಸ್ಟ್ರಾಂಗ್ ಇದೆ. ಹೌದು, ಆಲ್ರೌಂಡರ್ಸ್ ಇದಾರೆ, ಒಳ್ಳೆ ಬ್ಯಾಟರ್ಸ್ ಇದಾರೆ. ಎಸ್ಪೆಷಲಿ ಕೊಹ್ಲಿ, ಕಿಂಗ್ ಮತ್ಲ ಕಿಂಗ್ ತಾನೆ. ಹೌದು, ವೆರಿ ಗುಡ್ ಟೀಮ್ ಅಲ್ವಾ ನಮ್ದು ಈಗ ಸದ್ಯಕ್ಕಂತೂ. ಪ್ರೆಸೆಂಟ್ ರೈಟ್ ನೌ ಸೆಕೆಂಡ್ ಕಪ್ ವೇಟಿಂಗ್ ಅಲ್ಲಿ ಅಂತೀರಾ ಹಾಗಾದ್ರೆ? ಡೆಫಿನೆಟ್ ಆಗಿ ಸೆಲ್ ಕಪ್ ಆಕ್ಚುಲಿ ಇವತ್ತು ಬೆಂಗಳೂರಲ್ಲಿ ಮ್ಯಾಚ್, ಲಾಸ್ಟ್ ಮ್ಯಾಚ್ ಇವತ್ತು. ಎಷ್ಟು ಫೈನಲ್ ಗೆ ಮತ್ತೆ ನಾವು ಬೆಂಗಳೂರಿಗೆ ಬಂದೇ ಬರ್ತೀವಿ ಅಂತೀರಾ ಅಥವಾ? 100% ಬರ್ತೀವಿ. ಟೀಮ್ ಸ್ಪಿರಿಟ್ ಹಂಗಿದೆ, ಟೀಮ್ ಹಂಗಿದೆ. ವೆರಿ ಸ್ಟ್ರಾಂಗ್ ಟೀಮ್. ಎಸ್ಪೆಷಲಿ ಪಡಿಕಲ್ಲು, ವಿರಾಟ್ ಕೊಹ್ಲಿ ಎಲ್ಲ ಚೆನ್ನಾಗಿ ಆಡ್ತಾರಲ್ಲ. ಮ್ಯಾನ್ ಆಫ್ ದ ಮ್ಯಾಚ್. ಲಾಸ್ಟ್ ಅಲ್ಲಿ ಕೃಣಾಲ್ ಪಾಂಡ್ಯ ಬಂದ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ರು. ಟಿಮ್ ಡೇವಿಡ್ ಆಡ್ತಾ, ವೆರಿ ಗುಡ್ ಪ್ಲೇಯರ್ ಅವರು. ಹೌದು, ಟಿಮ್ ಡೇವಿಡ್. ಹೌದು. ಸೊ ಹಾಗಾಗಿ ನಮ್ದು ಸಾಗೋಗಿಲ್ಲ, ನಮ್ದೇ ಆಗೋಗಿಲ್ಲ. ಓಕೆ, ಹಾಗಾದ್ರೆ ಈ ಸಲ ಕಪ್ ನಮ್ದೆ. ಕಪ್ ನಮ್ದೇ. ಈ ಸಲ RCB ಕಪ್ ನಮ್ದೇ. ಥ್ಯಾಂಕ್ ಯು. RCB 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 RCB. ಥ್ಯಾಂಕ್ ಯು. ಸರ್, ಓಕೆ, ಥ್ಯಾಂಕ್ ಯು. ಆಮೇಲೆ
ಮ್ಯಾಮ್ ಹೇಳಿ ಮ್ಯಾಮ್, ಇವತ್ತು RCB ಹುಡುಗರು ಅಂತೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು, ಅದು ನಮ್ಮ ಬೆಂಗಳೂರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೂಪರ್ ಬ್ಯಾಟಿಂಗ್, ಮೈಂಡ್ ಬ್ಲೋಯಿಂಗ್. ನಮ್ ವಿರಾಟ್ ಕೊಹ್ಲಿ ಮತ್ತೆ ಪಡಿಕರ್ ಎವ್ರಿ ಒನ್ ಬ್ಯಾಟೆಡ್ ವೆರಿ ವೆಲ್. Amazing, it was amazing match. The score also was pretty good score. Our Bangalore RCB is always best. Let's say good. Okay. So let's see. ಅಂದ್ರೆ ಈಗ ನೆಕ್ಸ್ಟ್ ಸೆಕೆಂಡ್ ಕಪ್ ಲೋಡಿಂಗ್ ಅಲ್ಲಿ ಇದೆ ಅಂತೀರಾ, ಏನಂತೀರಾ? 100% we are going for the playoffs. ಮತ್ತೆ ಫೈನಲ್ಸ್ ಗೂ ನಾವೇ ಈ ಸಲನು ಕಪ್ ನಮ್ದೇ. ಅಜಯ್ ಎಲ್ಲರೂ RCB. ಈ ಸಲ ಕಪ್ ನಮ್ದೇ ಅಷ್ಟೇ. 2 ಕಪ್ ಎಲ್ಲರೂ ಸೇರ್ಸಿ ಹೇಳಿ ಒಂದ್ಸಲ ಕೂಡಿ ಕಮ್ ಆನ್ ಟುಗೆದರ್. ಈ ಸಲ ಕಪ್ ನಮ್ದೇ. ಎಷ್ಟು ಹೇಳಿದ್ರು ಎಲ್ಲ ಮಾಡಿದ್ರು. ಈ ಸಲ ಅಷ್ಟೇ ಅಲ್ಲ, ಪ್ರತಿ ಸಲನು ಕಪ್ ನಮ್ದೇ. Thank you. ಏನು ಯಾರಿಗೆ? RCB. Okay, ಮ್ಯಾಮ್ ಹೇಳಿ ಮ್ಯಾಮ್ ಹೇಳಿ ಮ್ಯಾಚ್ ಆಗಿತ್ತು ಇವತ್ತು, ಮ್ಯಾಚ್ ಆಗಿತ್ತು ಮ್ಯಾಚ್. ಓಕೆ ಮ್ಯಾಮ್ ಹೇಳಿ, ಇವತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಸೆಂಚುರಿ ಮಿಸ್ ಆಯ್ತು ಅಂತೀರಾ, ಏನಂತೀರಾ? ಸ್ವಲ್ಪ ಮಿಸ್ ಆಯ್ತು, ಆದ್ರೂ ಪರವಾಗಿಲ್ಲ. ಆದ್ರೂ ಪರವಾಗಿಲ್ಲ. ಅಂದ್ರೆ ಈಗ ಯಾರು ನಮ್ಮ ದೇವದತ್ ಕೂಡ ಸಖತ್ತಾಗಿ ಆಡಿದ್ರು, ಪಾರ್ಟ್ನರ್ಶಿಪ್ ಹೇಗಿತ್ತು ನೋಡಕ್ಕೆ? ಚೆನ್ನಾಗಿತ್ತು ಜೋಡಿ. ಓಕೆ, ಪೈಸಾ ವಸೂಲ್ ಅಂತೀರಾ ಇವತ್ತು? ಫಸ್ಟ್ ಟೈಮ್ ಬಂದಿದ್ದ ಗ್ರೌಂಡ್ಗೆ? ಫಸ್ಟ್ ಟೈಮ್. ಓಕೆ, ಫಸ್ಟ್ ಟೈಮ್ ಬಂದಿದ್ದಕ್ಕೆ ವಿನ್ ಆಯ್ತು, ಎಷ್ಟು ಖುಷಿ ಆಯ್ತು ಅಂತ? ತುಂಬಾನೇ ಖುಷಿ ಆಯ್ತು. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಸೆಕೆಂಡ್ ಕಪ್ ಲೋಡಿಂಗ್ ಅಲ್ಲಿ ಇದೆ ಅಂತೀರಾ, ಏನಂತೀರಾ? ಇದೆ ಖಂಡಿತ ಖಂಡಿತ. ಓಕೆ, ಏನ್ ಹೇಳ್ತೀರಾ ಫೈನಲ್ ಆಗಿ RCBಗೆ? ಬಟ್ ಆದ್ರೂ ಕೂಡ ಇನ್ನು ಕೂಡ ನಾವು ಇಷ್ಟೊಂದು ವಿನ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಟ್ರೋಲ್ ಮಾಡ್ತಿದ್ದಾರೆ, ಏನ್ ಹೇಳ್ತೀರಾ ಅವರಿಗೆ? ಯಾರು ಟ್ರೋಲ್ ಮಾಡ್ಲಿ, ನಮ್ಮ RCBನೇ ವಿನ್. ಓಕೆ, ಈ ಸಲ RCBನೇ. ಓಕೆ, ಥ್ಯಾಂಕ್ ಯು.